ಇದನ್ನು ಹಾಕ್ಕೊಂಡು ಇರಲೇಬಾರ್ದು. ಇದನ್ನು ಹಾಕ್ಕೊಳ್ಳೋದ್ರಿಂದ ಆಗುವ ಅನಾಹುತ ಗೊತ್ತಿದೆಯಾ? ಮನೆಗೆ ಕಳ್ಳರು ಬೀಳ್ತಾರೆ. ಕಳ್ಳರು ಹೊರಗಡೆಯಿಂದಲೇ ಬರಬೇಕು ಅಂತ ಏನಲ್ಲ, ಮನೆಯಲ್ಲಿರೋ ಮಕ್ಕಳೇ, ಯಜಮಾನ್ರೆ, ಹೆಂಡತಿನೇ, ಇಲ್ಲ ಅಕ್ಕ ತಂಗಿರೋ, ಅಣ್ಣ ತಮ್ಮದ್ರು ಅವರೇ ಕದೀತಕ್ಕಂಥ ಒಂದು ಪ್ರಭಾವ. ಇಟ್ಟ ವಸ್ತುಗಳು ತಾನಾಗಿ ಮಾಯ ಆಗ್ಲಿಕ್ಕೆ ಶುರು ಆಗ್ತವೆ. ಮನೆಯಲ್ಲಿ ಸದಾ ದಾರಿದ್ರ್ಯ. ನೀವು ಬೇಕಾದರೆ ಗಮನಿಸಿ ನೋಡಿ, ಊಟ ಕೆಡಲಿಕ್ಕೆ ಆರಂಭ ಆಗುತ್ತೆ, ಆರೋಗ್ಯ ಕೆಡಲಿಕ್ಕೆ ಆರಂಭ ಆಗುತ್ತೆ. ಅದು ರಾಹು ಕುಜ ಶನಿಯ ಪೂರ್ಣ ಸಂಕ್ರಮಣ ಮನೆಗೆ ಬಂದು ಅವ್ರಿಗೆ ಹಬ್ಬದ ಥರ ಆ ಮನೆಯನ್ನು ನಾಶ ಮಾಡಲಿಕ್ಕೆ ಅನ್ನತಕ್ಕಂಥ ಮಾತು ಧರ್ಮಶಾಸ್ತ್ರದಲ್ಲಿದೆ. ಅದೇನು ಗೊತ್ತಾ? ಇವತ್ತಿನ ಜನಾಂಗಕ್ಕೆ ಇದೊಂದು ಫ್ಯಾಷನ್ ಆಗಿಬಿಟ್ಟಿದೆ. ಅದೇ ಧರ್ಮಶಾಸ್ತ್ರ ಹೇಳುತ್ತೆ, ಊರೆಲ್ಲ ಓಡಾಡಿದಂಥ ಚಪ್ಪಲಿಯನ್ನು ಹಾಕ್ಕೊಂಡು ಮನೆಯ ಒಳಗಡೆ ತೊಗೊಂಡು ಬರಬಾರ್ದು, ಆ ಚಪ್ಪಲಿ ಹೊರಗಡೆಯೇ ಬಿಡಬೇಕು. ಅದನ್ನು ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಶನಿ ಕುಜ ರಾಹು ಸಂಧಿಗಳು ಮನೆಯಲ್ಲಿ ನಡೆಯೋದಿಲ್ಲ, ಮನೆ ಪ್ರಶಾಂತವಾಗಿರುತ್ತವೆ ಅನ್ನತಕ್ಕಂಥ ಮಾತಿದೆ. ಸೊ ಇನ್ಮೇಲೆ ಹೊರಗಡೆ ಹಾಕ್ಕೊಂಡು ಬಂದಿರೋ ಚಪ್ಪಲಿಯನ್ನು ಮನೆ ಒಳಗಡೆ ಹಾಕ್ಕೊಂಡು ಬರೋದಿಲ್ಲ ಅಲ್ವಾ? ಒಳ್ಳೆಯದಾಗಲಿ.